ಬೆಳಗ್ಗೆ ಯಾಕೆ ಸೌಟ್ ಇಟ್ಕೊಂಡು ಕೂತಿದ್ದೀನಿ ಅಂತ ನೋಡ್ತಿದ್ಯಾ? ಅಡುಗೆ ಮಾಡೋಕ್ಕೆ ಅಲ್ಲ, ಮೀನು ಹಿಡಿಯೋಕ್ಕೆ. ಮೀನು ಮರಿ ಹಾಕಿದೆ, ಮೌಲಿ ಫಿಶ್ಶು ಮರಿ ಹಾಕಿದ್ದೆ. ಆ್ಯಕ್ಚುಲಿ ರಾತ್ರಿ ಒಂದಷ್ಟು ಸಪ್ರೇಟ್ ಮಾಡಿದ್ದೆ, ಯಾಕೆ ಅಂದರೆ ಇಲ್ಲಾಂದರೆ ತಿಂದು ಸಾಯಿಸ್ಬಿಡುತ್ತೆ. ಆಲ್ರೆಡಿ ಒಂದು ಡೆತ್ ಆಗಿದೆ ಇದರಲ್ಲಿ. ಸೊ ಇದರಲ್ಲಿ ಇನ್ನೂ ಒಂದು 4-5 ಇದೆ. ಅದರಲ್ಲಿ 2 ಡೆತ್ ಆಗಿದೆ, ಪರವಾಗಿಲ್ಲ. ಆ್ಯಕ್ಚುಲಿ ಒಂದು ಸತಿಗೆ ಇದು ಒಂದು 15-20 ಹಾಕತ್ತೆ. ಸಿಕ್ತು ಅಯ್ಯೋ ಎದುರು ಬಿಡ್ತು, ಸಿಕ್ತು. ಮತ್ತೆ ಜಂಪ್ ಮಾಡಬೇಕು ನೋಡು. ಇಲ್ಲ, ಸಿಕ್ಕಿದೆ. ಇಲ್ಲಿದೆ ನೋಡಿ, ಇಲ್ಲಿದೆ. ಏಯ್ ಅದನ್ನು ಹಿಂಗೆ ಸಪ್ರೇಟ್ ಮಾಡ್ತೀನಿ. ಓಕೆ, ಇನ್ನು ಎಷ್ಟಿದೆ? ಓಕೆ, ಇದು 2 ಮೀನು ಹಾಕಿರೋ ಮರಿ ಅಲ್ವಾ, ಅಥವಾ ಒಂದೇ ಮೀನು? ಇದು 2 ಮೀನು. ಇನ್ನೊಂದಲ್ಲಿ ಅಲ್ಲಿ ತೆಗೆದು ಸಪ್ರೇಟ್ ಮಾಡಿದ್ದೀನಿ ಆಲ್ರೆಡಿ. ಅದನ್ನು ಬಿಡಲಾ? ಅಲ್ಲೇ ಓಡ್ತಾ ಇದೆ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಂಜಿತಾ ರಘು ವ್ಲಾಗ್ಸ್ ಕನ್ನಡ. ಎಲ್ರಿಗೂ ಸ್ವಾಗತ, ಸುಸ್ವಾಗತ. ಸೊ ಇವತ್ತಿನ ಬೇಗ ಮಾತಾಡ್ಬಿಡು. ಸೌಂಡ್ ಆಯಿತು. ಏನಾರ ಮಾತಾಡೋಣ ಅಂದ್ಕೊಂಡ್ರೆ ಕೊಯ್ಯೋ ಮರೋ ಅಂತ ಸೌಂಡ್ ಮಾಡ್ತಾರೆ. ಇರಲಿ, ಇವತ್ತು ನಾನೇ ಟಿಫನ್ ಮಾಡ್ತಾ ಇದ್ದೀನಿ, ಅಕ್ಕಿ ರೋಟಿನ. ನೀನಾ ಸೌಂಡ ಅಂತ ನೋಡು, ಅವರೇ ಜೋರಾಗಿ ಸೌಂಡ್ ಶುರು ಮಾಡೋದು. ಸೊ ಇವತ್ತು ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀನಿ. ಬನ್ನಿ ಅಕ್ಕಿ ರೊಟ್ಟಿ ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಯಾವಾಗ್ಲೂ ನನಗೆ ಬರೋದೇ 3 ಥರ ಐಟಮ್ ಅಂದ್ಬಿಟ್ಟು ಏನೇನು ಮಾಡ್ತಿದ್ದೆ ನೀನು? ಚಿತ್ರಾನ್ನ, ಪಾಸ್ತಾ, ಉಪ್ಪಿಟ್ಟು ಅಷ್ಟೇ. ಬಿಸಿಬೇಳೆ ಬಾತು? ಅದು ಬಿಸಿಬೇಳೆ ಬಾತ್ ಅಂತ ಅದನ್ನಲ್ಲ, ಅದು ಕ್ಯಾನ್ಸಲ್. ಅದು ಬಿಸಿಬೇಳೆ ಬಾತ್ ಅಂತ ಹೇಳಲ್ಲ, ಕ್ಯಾನ್ಸಲ್ ಅದು. ಅದಕ್ಕೆ ಇವತ್ತು ಬೇರೆ ಏನಾದರೂ ನೀನು ಟ್ರೈ ಮಾಡಿ. ಎಷ್ಟು ದಿವಸ ಆಯಿತು ಅಡುಗೆ ಮಾಡಿ? ಲಾಸ್ಟ್ ವ್ಲಾಗಲ್ಲಿ ನೀನು ಹೇಳ್ದೆ ತಾನೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಅಡುಗೆ ಮಾಡ್ತೀನಿ ಅಂತ. ಅದಕ್ಕೆ ಇವತ್ತು ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದಾರೆ. ಎಸ್, ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀನಿ. ಬನ್ನಿ ಹೆಂಗೆ ಮಾಡ್ತೀನಿ ಅಂತ ನೋಡೋಣ. ನಾನು ತಿನ್ಬೇಕಲ್ಲ. ತಿನ್ನಮ್ಮ, ಚೆನ್ನಾಗಿ ಮಾಡ್ತೀನಿ. ಸರಿ, ಏನಿಲ್ಲ, ಒಂಚೂರು ತೆಳ್ಳು ಮಾಡ್ಬಿಟ್ಟು ನೀರು ಥರ ಬಿಡ್ಬಿಟ್ರೆ ಅಕ್ಕಿ ರೊಟ್ಟಿ ಹೋಗಿ. ನೀರು ದೋಸೆ ಕೇಳ್ತಾ ಇಲ್ಲ ನಾನು, ಅಕ್ಕಿ ರೊಟ್ಟಿ ಕೇಳ್ತಾ ಇದ್ದೀನಿ. ಸರಿ ಆಯಿತು, ಮಾಡ್ಕೊಡೋಣ. ಸರಿ ನಡಿಯಪ್ಪ, ಆಯಿತು. ಅದೇನು ಅಡುಗೆ ಮಾಡ್ತೀವಿ ನೋಡೋಣ, ಬನ್ನಿ. ಏನು ಗೊತ್ತಾ, ನಂದೇ ವ್ಲಾಗ್ ನೋಡಿಕೊಂಡು ಹಳೆ ಅಕ್ಕಿ ರೊಟ್ಟಿ ಮಾಡಿರೋ ರೆಸಿಪಿನ ನೋಡ್ಕೊಂಡು ಈಗ ಅಕ್ಕಿ ರೊಟ್ಟಿ ಮಾಡ್ತಾ ಇರೋದು ನೋಡಿ. ಬೇರೆ ಯಾರೋ ಮಾಡಿರೋ ವಿಡಿಯೋ ನೋಡಿ ಯಾಕೆ ಮಾಡಬೇಕು? ನಾನು ಹೆಂಡತಿ ಮಾಡಿರೋ ವಿಡಿಯೋನೇ ಮಾಡ್ಕೊಂಡು ಮಾಡ್ತೀನಿ. ತಪ್ಪೇನೋ? ಮಾಡಪ್ಪ, ಆಯಿತು. ಹೆಂಗೆ ಮಾಡ್ತೀವಿ ಏನೋ ಮಾಡಪ್ಪ. ನಾನೇ ಮಾಡಿರೋ ಅಕ್ಕಿ ರೊಟ್ಟಿ ವಿಡಿಯೋ ನೋಡ್ಕೊಂಡು ಇವತ್ತು ಅಕ್ಕಿ ರೊಟ್ಟಿ ಟ್ರೈ ಮಾಡ್ತಾ ಇದ್ದಾರೆ. ಈಗ ನೀನು ಕ್ಯಾರೆಟ್ ಎಲ್ಲ ಹಚ್ಚಕ್ಕೆ ಎಷ್ಟೊತ್ತು ಬೇಕೀಗ? ರೆಡಿ ಮಾಡಿ 5 ಮಿನಿಟ್ಸ್ ಒಂದೇ ಅಷ್ಟೇನಾ? ಬೇಗ ರೆಡಿ ಮಾಡ್ತೀನಿ, ನೋಡ್ತಾ ಇರೋ. 5 ಮಿನಿಟ್ಸ್ ಒಂದಿನ? ಎಸ್. ನೀನು ಆವಾಗಲೇ ಐಟಮ್ಸ್ ಹುಡ್ಕಕ್ಕೆ 10 ನಿಮಿಷ ಮೇಲೆ ಆಗೋಯ್ತು. 10 ನಿಮಿಷ ಮೇಲೆ ಏನಾಗಿಲ್ಲ, 5 ಮಿನಿಟ್ಸ್ ಆಯಿತು. 10 ನಿಮಿಷ ಮೇಲಾಯಿತು ಆವಾಗಲೇ. 5 ಮಿನಿಟ್ಸ್ ಓನ್ಲಿ. ಸರಿ ಆಯ್ತಪ್ಪ, ಹೋಗ್ಲಿ. ಏನೇನು ಐಟಮ್ಸ್ ಹಾಕ್ತಾರೆ ಹೇಳಿ ಹೋಗ್ಲಿ ನೋಡೋಣ. ಕ್ಯಾರೆಟು, ಬೀನ್ಸ್ ಅಲ್ಲ ಸಾರಿ, ಹಸಿಮೆಣಸಿನ್ಕಾಯಿ, ಆಮೇಲೆ ಕರಿಬೇವಿನ ಸೊಪ್ಪು ಕೈಯಲ್ಲಿ ಇಟ್ಕೊಂಡಿದ್ಯಲ್ಲ, ಆಮೇಲೆ ಈರುಳ್ಳಿ ಅಷ್ಟು ಹಾಕ್ತೀನಿ. ಈರುಳ್ಳಿ ಯಾರು ಹಚ್ಕೊಡ್ತಾರೆ? ನೀನೇ. ಕ್ಯಾರೆಟ್ನ ತುರ್ಕೋಬೇಕು. ಗೊತ್ತಿರಲಿಲ್ಲ. ತುರ್ದಾಕ್ಬೇಕು. ಗೊತ್ತಿರಲಿಲ್ಲ ಕ್ಯಾರೆಟ್ನ ತುರ್ದಾಕ್ಬೇಕು ಅಂತ. ಗೊತ್ತಿರಲಿಲ್ಲ. ಸೌದೋಗ್ಬಿಟ್ಟಿದೆ. ಸರಿ, ಏನು ಕಲಿಸ್ತಾರೆ ಹೇಳಿ ಇವಾಗ ಐಟಮ್ ಎಲ್ಲ ಹಾಕಿ? ಹಸಿಟ್ಟಲ್ಲಿ. ಯಾವ ಹಸಿಟ್ಟು? ಅಕ್ಕಿ ಹಸಿಟ್ಟು. ಓಹ್, ಅಷ್ಟು ಗೊತ್ತಿಲ್ವಾ ನನಗೆ ಅಕ್ಕಿ ರೊಟ್ಟಿ ಮಾಡೋ ವಿಧಾನ? ಗೊತ್ತಾ? ನಾನು ಅನ್ಕೊಂಡೆ ಮೋಸ್ಟ್ಲಿ ನೀನು ರಾಗಿ ಹಿಟ್ಟು ಇಲ್ಲಾಂದ್ರೆ ಗೋಧಿ. ಮೇಡಮ್, ನಾನು ಇಂಟೆಲಿಜೆಂಟ್ ಆಗಿದ್ದೀನಿ. ಏನು ಇಂಟೆಲಿಜೆಂಟ್ ಆಗಿದ್ದೀನಿ. ಹೌದಾ? ಎಸ್, ನೀನು ಇಂಟೆಲಿಜೆಂಟ್ ಆಗಿದ್ದೀನಿ. ಇಂಟೆಲಿಜೆಂಟ್ ಆಫ್ ಕರ್ನಾಟಕ. ಸರಿ, ನೀನು ಮಾಡೋಷ್ಟಲ್ಲ ಅಟ್ಲೀಸ್ಟ್ ಬಿಸಿನೀರಾದರೂ ಕುಡಿತಾ ಇರ್ತೀನಿ. ಸರ್ ತಗೊಳ್ಳಿ ಬಿಸಿನೀರು.
ಥ್ಯಾಂಕ್ ಯು ಮೇಡಮ್. ಬಿಸಿ ಬಿಸಿ ನೀರು. ಯಾಕೆ ಬಿಸಿ ನೀರು ಅದಕ್ಕೆ. ಈಗ ಸೌಂಡ್ ಮಾಡೇ ಕುಡಿಬೇಕಾ? ಆಮೇಲೆ ಇನ್ನೊಂದೇನಂದ್ರೆ ತುಂಬ ಜನ ಅನ್ಕೋಬೋದು ಮೋಸ್ಟ್ಲಿ ಏನೋ ಕಂಟೆಂಟ್ಗೋಸ್ಕರ ಇಲ್ಲ ವಿಡಿಯೋಗೋಸ್ಕರ ಹೆಂಗೆ ತಮಾಷೆ ಮಾಡ್ತಾರೆ ಹೆಂಗಿರ್ತಾರೆ ಅಂತ. ಇಲ್ಲ, ವಿಡಿಯೋ ಆಫ್ ಆದಾಗ ಇನ್ನೂ ಜಾಸ್ತಿ ಮಾತಿರುತ್ತೆ, ಇನ್ನೂ ಜಾಸ್ತಿ ತಮಾಷೆ ಇರುತ್ತೆ. ವಿಡಿಯೋ ಆಫ್ ಆದ್ಮೇಲೆ ಕಿತ್ತೋದು ನನ್ನ ಮಗ ನಾನು. ಸಖತ್ ಇನ್ನೂ ತಮಾಷೆ ತರಲೆ ಮಾಡ್ತಾ ಇರ್ತಾರೆ. ಎಷ್ಟಿದ್ರೂ ನಿಮಗೆ ಗೊತ್ತಲ್ವಾ, ನೀವು ನೋಡಿರ್ತೀರಾ. ಸತ್ಯ, ಬಾಮಯ್ಯ, ಮಂಜಣ್ಣ. ಮಂಜಣ್ಣ ಬೇರೆಯವ್ರಿಗೆ ನಿಂಗಲ್ಲ. ಅಲ್ಲ, ಕಾಮಿಡಿ ಮಾಡೋದ್ರಲ್ಲಿ ನೀನು ಎಷ್ಟು ಕಾಮಿಡಿ ಅಂತ ನೋಡಿರ್ತಾರಲ್ವಾ. ಇನ್ನು ಲಾಸ್ಟ್ ವಿಡಿಯೋ ನೀವು ಯಾರಾದ್ರೂ ನೋಡಿಲ್ಲ ಅಂದ್ರೆ ಲಾಸ್ಟ್ ವಿಡಿಯೋ ಹೋಗಿ ನೋಡ್ಕೊಂಡು ಬನ್ನಿ, ನನ್ನ ಬರ್ಡೇ ವಿಡಿಯೋ. ಇನ್ನು ಇವ್ರ ಕಾಮಿಡಿ ಕಿಲಾಡಿಯಿಂದ ಒಂದಷ್ಟು ಜನ ಸೇರಿದ್ರಂತೂ ಇನ್ನೂ ಸಖತ್ತಾಗಿ ಮಜಾ ಇರುತ್ತೆ. ಇನ್ನು ಡೈಲಿ ರೋಟೀನ್ ಅಂತಂದರೆ ತಿಂಡಿ ತಿನ್ನೋ ಮುಂಚೆ ಯಾವಾಗಲೂ ಅಷ್ಟೇ ನಾನು ಬೆಚ್ಚಗಿರೋ ನೀರು ಬಿಸಿನೀರು ಕುಡಿತೀನಿ. ಯಾವತ್ತಾದರೂ ನೆಲ್ಲಿಕಾಯಿ ಇದೆ ಮನೇಲಿ ಅಂತಂದರೆ ಮಾತ್ರ ಸ್ವಲ್ಪ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಮಾಡಿಬಿಟ್ಟು ಅದ್ರ ಜೊತೆ ಕುಡಿತೀನಿ. ಇಲ್ಲಾಂದರೆ ಬಿಸಿನೀರಂತೂ ಕಂಪಲ್ಸರಿ. ಆಯಿತು, ನಾನು ಇದನ್ನು ಕುಡಿಯೋಕ್ಕೆ ಶುರು ಮಾಡಿ ಒಂದು 5 ವರ್ಷನೇ ಆಗಿದೆ. ಕೊರೋನಾ ಬಂದಾಗಿಂದ ಬಿಟ್ಟೇ ಇಲ್ಲ. ಡೈಲಿ ಕುಡಿತೀನಿ ಬಿಸಿನೀರು ಖಾಲಿ ಹೊಟ್ಟಿನಿ. ಮಗು ಅಳ್ತಾ 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 ಆನಿಯನ್ ಕಟ್ ಮಾಡ್ತಾ ಇದೆ. ಅಳ್ತಾ ಇದೆಯಪ್ಪ. ಏನಿದು? ಅಲ್ಲ, ರೊಟ್ಟಿ ಮಾತ್ರ ಬೇಕು, ಚಟ್ನಿ ಬೇಡವಾ ಅದಕ್ಕೆ? ಅದು ಮಾಡ್ತಾ ಇದೆಯಾ? ಅದಕ್ಕೆ ಏನೇನೋ ಅವಾಗಲೇ ಎತ್ತಿಟ್ಟಿದ್ಯಾ, ಸ್ವಲ್ಪ ಹೇಳು. ಕಡಲೆಕಾಯಿ ಚಟ್ನಿ, ಬ್ಯಾಡಗೆ ಮೆಣಸಿನ್ಕಾಯಿ ಒಂದು 4 ಕಲರ್ ಚೆನ್ನಾಗಿ ಬರುತ್ತೆ. ಕೆಂಪು ಮೆಣಸಿನ್ಕಾಯಿ ಖಾರಕ್ಕೆ, ಇದು ಕಾಯಿ ಪೀಸು, ಅದಕ್ಕೊಂಚೂರು ಬೆಳ್ಳುಳ್ಳಿ ಹಾಕಿದ್ದೀನಿ. ಶುಂಠಿ ಹಾಕಿಲ್ಲ ನಾನು. ಶುಂಠಿ ಹಾಕಿಲ್ಲ ಅಂದರೆ ಬೇಗ ಹಾಳಾಗ್ಬಿಡುತ್ತೆ ಅಂತೇನೆ ಹಾಕಿಲ್ಲ. ಸ್ವಲ್ಪ ಬೇಗ ಅಂತಂದ್ರೆ ನೀನು ನಾಳೆಗಾಗೋಷ್ಟು ಮಾಡ್ತಾ ಇದೆಯಾ? ರಾತ್ರಿ ಶಿವರಾತ್ರಿ ಅಲ್ವಾ, ಕುತ್ಕೊಂಡು ತಿನ್ನೋಣ ಅಂತ ಒಂದು ಕಡೆ ಕಟ್ಕೊಂಡ್ಬಿಟ್ಟಿದೆ. ಈಗ ಇದು ಒಂಚೂರು ಬಿಸಿ ಆಗಲಿ. ಯಾಕೆ ಅಂತ ಹೇಳಿದ್ರೆ ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡಿ ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಹಾಕ್ತಾ ಇದ್ದೀನಿ. ಆದರೆ ಈಗಲೇ ರುಬ್ಬಲ್ಲ. ಯಾಕೆ? ಬಿಸಿ ಇರುತ್ತಲ್ವಾ, ನಂಗೆ ಸುಟ್ಪಟ್ಟಿ ಔಷಧ ಲಾಸ್ಟ್ ಆಗ್ಬಿಡುತ್ತೆ. ಆಮೇಲೆ ಸಾಕು. ನಾನು ಏನಕ್ಕೆ ನೀನು ಸ್ವಲ್ಪ ಎಕ್ಸ್ಟ್ರಾ ಹಾಕು ಅಂದೆ ಅಂದರೆ ಅಕಸ್ಮಾತು ಕಿತ್ತೋದ್ರೆ ಒಂದೆರಡು ಹಾಳಾದರೆ. ಓಕೆ, ಎಲ್ಲ ಹಾಕ್ತಾ ಇದೆಯಾ? ಎಲ್ಲ ಹಾಕ್ತಾ ಇದ್ದೀನಿ. ಏನೋ ಗೊತ್ತಿಲ್ಲ, ರಣರಂಗಕ್ಕೆ ಎಳಿತಾ ಇದ್ದೀನಿ. ಅದು ಹೆಂಗೆ ಬರುತ್ತೆ ಏನೋ ಗೊತ್ತಿಲ್ಲ. ಓಕೆನಾ? ನೀರು ಹಾಕ್ಬೇಕು, ಬಟ್ ಆದರೆ ಸ್ವಲ್ಪ ನೀರನ್ನ ಬೆಚ್ಚಗೆ ಕಾಯಿಸಿ ಹಾಕಬೇಕು, ಇಲ್ಲ ಒಡೆದೋಗುತ್ತೆ ಅದು, ಉಂಡೆ ಬರಲ್ಲ ಸರಿಯಾಗಿ. ಹೌದಾ? ಇಷ್ಟು ಹೇಳ್ಕೊಡೋ ಬದಲು ನೀವೇ ಮಾಡಿಕೊಟ್ಬಿಟ್ಟಿದ್ರೆ ಚೆನ್ನಾಗಿರೋದು. ಜೀರಿಗೆ ಹಾಕಬೇಕು. ನೀನು ಮಾಡ್ಬಿಟ್ಟಿದ್ಯಾ? ಜೀರಿಗೆ ಹಾಕ್ತೀವಿ. ಒಂಚೂರು ಮೆಣಸು ಹಾಕ್ಬಿಡ್ತೀನಿ. ಇಲ್ಲ, ಜೀರಿಗೆ ಮೆಣಸು ಹಾಕ್ಬೇಕಾನೆ. ಬೇಡ, ಜೀರಿಗೆ ಮಾತ್ರ ಸಾಕು ಅಷ್ಟೇ. ಇನ್ನು ಎಷ್ಟೊತ್ತಪ್ಪ ತಿಂಡಿ ಕೊಡಕ್ಕೆ? ಮೇ ಬಿ ಇನ್ನೊಂದು 2 minutes ಓನ್ಲಿ ಮಾ. ಅಷ್ಟೇನಾ? ಯಾರೋ ಅಂದ್ರು ಅವಾಗಲೇ 5 ನಿಮಿಷ ಸಾಕು. ನಾನು ಇವಾಗ 5 ನಿಮಿಷದಲ್ಲಿ 3 ನಿಮಿಷ ಆಗಿದೆ, ಇನ್ನು 2 ನಿಮಿಷ ಇರೋದು ಅಷ್ಟೇ. ಅರ್ಧ ಗಂಟೆ ಆಗೋಯ್ತು. ಅವಾಗಲೇ 1 hour ಆಯಿತು ಅನ್ಕೋ ನೀನು ಶುರು ಮಾಡಿ. ಇಲ್ಲ ಎಲ್ಲ 9:15 ಸ್ಟಾರ್ಟ್ ಮಾಡಿದ್ದು, 10 ಕಾಲಾಗಿದೆ ಅಷ್ಟೇ. 10:45 ಇವಾಗ. ಫುಲ್ಲು ನಿಜ ಟೈಮ್ ತೋರಿಸ್ತಾ ಬೇಕಂದ್ರೆ ನನಗೀಗ ಬಿಸಿ ಇರುತ್ತೆ, ನೋಡ್ಕೊಂಡು ಹಾಕು. ಸಾಕು. ಓಕೆ. ಆಮೇಲೆ ಸ್ವಲ್ಪ ಲಾಸ್ಟಲ್ಲಿ ಒಂಚೂರು ಹೆಂಗಿದ್ರು ನಾವು ರೊಟ್ಟಿ ತಟ್ಟೋವಾಗ ಎಣ್ಣೆ ಹಾಕೇ ಹಾಕ್ತೀವಿ. ಫಸ್ಟು ಬಿಸಿನೀರಲ್ಲಿ ಚೆನ್ನಾಗಿ ಈರುಳ್ಳಿ, ಕ್ಯಾರೆಟು ಎಲ್ಲ ಬೇಯ್ಕೋಬೇಕು. ಉಪ್ಪು ಹಾಕಿದ್ಯಾ? ಹಾಕಿಲ್ಲ, ಇಲ್ಲ ಹಾಕ್ಬೇಕು. ಈಗಲೇ ಹಾಕ್ಬೇಕು, ಹಾಕು.
ಯಾಕೆ ನೀವು ನಾನು ಮಾಡ್ತಾ ಇದ್ದೀನಿ ತಾನೆ, ಸುಮ್ಮನೆ ಇರಿ ನೀವು. ಎಲ್ಲ ಕಡೆ ಸುತ್ತ ಹಾಕಬೇಕು, ಒಂದೇ ಕಡೆ ಹಾಕಬಾರ್ದು. ಸಾಕು ಬಿಡು. ಈ ವಿಡಿಯೋ ನೋಡಿ ಎಷ್ಟು ಜನ ಗಂಡಂದಿರೋದು ಕಷ್ಟ ಆಗುತ್ತೋ ಏನೋ. ಏನಿಲ್ಲ, ಇವಾಗ ಎಲ್ಲರ ಮನೆಯಲ್ಲೂ ಅವ್ರ ಗಂಡಂದಿರು ಹೆಲ್ಪ್ ಮಾಡಿಕೊಡ್ತಾರೆ ಅವ್ರ ಹೆಂಡತಿಗೆ, ಗೊತ್ತಾ? ಹೌದು. ಕಮೆಂಟ್ ಮಾಡಿ ಏನಂತ. ನಿಮ್ಮ ಮನೆಯಲ್ಲೂ ಬೈಕೊಂಡೆ ಅರ್ಧ ಜನ ಕಮೆಂಟ್ ಮಾಡ್ತಾರೆ. ಇಲ್ಲ, ನಿಮ್ಮ ಮನೇಲಿ ಎಷ್ಟು ಜನ ಈ ಥರ ನಿಮ್ಗೆ ಹೆಲ್ಪ್ ಮಾಡಿಕೊಡ್ತಾರೆ ಅಂತ ಕಮೆಂಟ್ ಮಾಡಿ. ಖುಷಿ ಅಲ್ವಾ ನಿಮ್ಗೆ ಈ ಥರ ನಿಮ್ಮ ಮನೇಲಿ ಹೆಲ್ಪ್ ಮಾಡಿಕೊಡ್ತಾರೆ ಅಂದರೆ? ಹೌದು. ಹೆಲ್ಪ್ ಮಾಡಿಕೊಡಲ್ಲ ಅಂದರೂ ಕಮೆಂಟ್ ಮಾಡಿ, ಇಲ್ಲ ನಮ್ಮ ಮನೇಲಿ ಮಾಡಿಕೊಡಲ್ಲ ಅಂತ. ಯಾರಾದರೂ ಬಿಸಿನೀರ ಕೈ ಮೇಲೆ ಹಾಕೋತಾರ ಅಮ್ಮು? ಅದು ಹಸಿಟ್ಟು ಕೈ ಮೇಲೆಲ್ಲ ಇರುತ್ತಲ್ಲ, ನಾನೇ ಕಲ್ಸ್ಕೊಡ್ತೀನಿ, ಕೊಡ್ತೀಯಾ? ಬೇಡ ಬೇಡ, ನಾನೇ ಕಲಿಸ್ತೀನಿ. ನೀನು ಇದನ್ನ ಇವತ್ತೆಲ್ಲ ಕಲ್ಸಂಗ ಆಗ್ತಿಲ್ಲ, ಕೊಡಿ, ಕಲ್ಸ್ಕೊಡ್ತೀನಿ. ಬೇಡ ಬೇಡ ಬೇಡ, ತಟ್ಟು. ಬೇಡ 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 ಬೇಡ, ನಾನೇ ಕಲಿಸ್ತೀನಿ. ಆಗಿದ್ದ ನಾನು ಯಾಕಾದರೂ ಕೇಳಿದ್ನು ನಿಂಗೆ ರೊಟ್ಟಿ ಮಾಡಕ್ಕೆ ಬರುತ್ತಾ ಅಂತ. ನೋಡಿ ಕಲಿಸಿದ್ದೀನಿ. ಎಣ್ಣೆ ಹಾಕ್ಬೇಕಲ್ವಾ? ನಂಗೆ ಗೊತ್ತು, ಹೋಗಮ್ಮ ಅಂದೆ. ಆಯ್ತು ಬಿಡಮ್ಮ. ಏನೋ ನಿನ್ಗೆ ಹೇಗಾಗುತ್ತೆ ಆ ಥರ ಮಾಡಪ್ಪ. ಸಾಕು, ಇದ್ರ ಮೇಲೆ ಹಾಕು, ಬಟರ್ ಪೇಪರ್ ಮೇಲೆ. ಯಾಕೆ ಇಡ್ಲಿ ಪಾತ್ರೆಗೆ ಹಾಕ್ಬಿಟ್ಟು ಇದನ್ನೇ ಬೇಯಿಸ್ಕೊಂಡು ತಿನ್ಬಿಟ್ರೆ? ಹೌದಾ? ಹಾಂ, ನಾನು ಅನ್ನ ಮಾಡಿದೆ, ಹಂಗೇನೆ ಅಕ್ಕಿನೇ ಹಾಕೊಟ್ಬಿಟ್ಟು ಸಾರು ಕೊಟ್ಬಿಟ್ರೆ ಅದು ಬೇಯಬೇಕಲ್ವಾ? ಹಂಗೆ ಇದು ಚೆನ್ನಾಗಿ ಯಾವ್ಯಾವ ತಿಂಡಿ ಹೆಂಗೆ ಬೇಯಬೇಕೋ ಹಂಗೆ ಬೇಯಬೇಕು. ಇದೀಗ ಕಬಾಕಲ್ಲ ಬಿಟ್ಕೋ, ಹೆಚ್ಚಿದೋಗುತ್ತಲ್ವಾ? ಇಲ್ಲ, ಏನಾಗಲ್ಲ, ನಿಧಾನಕ್ಕೆ ತೆಗಿ. ಬಿಟ್ರು. ಹಾಂ ಬಿಡು 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 ಬಿಡು. ಹಾಂ ಬಿಟ್ಟೆ. ನಿನ್ನ ಅಕ್ಕಿ ರೊಟ್ಟಿ ಹೆಂಗೋ ಬಂತು. ನಾವು ರೊಟ್ಟಿ ಮಾಡೋರೆ ಅಮ್ಮ. ಹೌದಾ? ನಮ್ಗೇನು ಗೊತ್ತಿಲ್ಲ ಅನ್ಕೋಬೇಡ. ಆಯ್ತಮ್ಮ. ಓಕೆ. ಅಂತೂ ಒಂದು ಅದಕ್ಕೆ ಅಕ್ಕಿ ರೊಟ್ಟಿ ಬಂತು, ಬಂದಿದೆ. ಇರ್ಲಿ, ಓಕೆ. ಈ ಗ್ಯಾಪಲ್ಲಿ ಅದು ಬೇಯ್ತಾ ಇರಲಿ. ಇವತ್ತು ನಾನು ರಿವ್ಯೂ ಹೇಳಬೇಕು. ಹೇಳಿ ಮೇಡಮ್. ಚೆನ್ನಾಗಿದೆ. ಹಾಂ, ಥ್ಯಾಂಕ್ ಯು. ನಾನು ಹೇಳಿದೆ, ಅಮ್ಮ ಏನೋ ಆಪ್ರೇಷನ್ ಮಾಡ್ತಾ ಇದೆಯಾ ನೀನು? ಸರ್ ತಿಂಡಿ ಏನು ಮಾಡಿದ್ರಿ ಸರ್? ಯಾಕೆ ತಿಂದ್ರಿ ಸರ್? ಓಕೆ ಓಕೆ ಸರ್. ನಮ್ಮ ಸ್ನೇಹಿತರಿಗೆ ತುಪ್ಪ ಹಾಕ್ತಾ ಇದ್ದೀನಿ. ನಂಗೆ ಹಾಕ್ಲಿಲ್ಲ. ನೀನು ತುಪ್ಪ ತಿನ್ನಲ್ಲ, ಅದಕ್ಕೆ. ನಾನು ಸಾಕು, ನಾನೊಂದು ರೊಟ್ಟಿ ತಿಂದಿದ್ದೀನಿ, ಸಾಕು ನನಗೆ. ಇಲ್ಲ, ಇನ್ನೊಂದು ರೊಟ್ಟಿ ಹಾಕೊಡ್ತೀನಿ, ಸುಮ್ಮನೆ ತಿನ್ಬೇಕಷ್ಟೇ. ನನಗೆ ಫಸ್ಟ್ ರೊಟ್ಟಿ ತಿಂದಿದ್ದೆ, ಅಲ್ಲಿ ನೋವು ಇನ್ನೂ ಕಮ್ಮಿ ಆಗಿಲ್ಲ. ನಿನ್ನ ಫ್ರೆಂಡಿಗೆ ಇವಾಗ ನೀನು ಚಟ್ನಿ ಹಾಕೊಡ್ತೀನಿ, ನಮ್ಮ ಹಂಗೆ ಕೊಡೋಣ. ಹಾಕು ಹಾಕು. ಮತ್ತೆ ನೀವು ರಿವ್ಯೂ ಹೇಳೋದು ನಾನು ನೋಡೋದು ಬೇಡವಾ? ನನಗೆ ಒಂದು ರೊಟ್ಟಿ ತಿಂದು ಏನಾಗಲ್ಲ ಬನ್ನಿ ಸರ್, ಏನಾಗಲ್ಲ ಬನ್ನಿ ಸರ್. ಬಿಸಿ ಇದೆ, ತಿನ್ಬೋದು, ತಿನ್ನಿ. ತಣ್ಣಗಾಗ್ತಾ ತಿನ್ನೋಕ್ಕಾಗಲ್ಲ. ಹೇಳಿದ್ರಿ ಸರ್ ಗಟ್ಟಿ ಇದೆ ಅಂದ್ರ? ನಾನು ಹೇಳಿಲ್ವಾ? ಈಗ ನಮ್ಮನೆಯ ರೊಟ್ಟಿ ಪಕ್ಕದ ಮನೆಗೆ ಹೋಗ್ತಿದೆ.
ಈಗ ಅವರು ಗಾಬರಿ ಆಗೋದಂತೂ ನಿಜ. ಗಾಬರಿಯಾಗಿ ಎದುರುಕೊಳ್ತಾರೆ. ಬಸ್ ಇಲ್ಲ, ಬರೀ ತಟ್ಟೆ ಮಾತ್ರ ತೋರಿಸ್ತಾ ಇದ್ದೀನಿ, ನಿಮ್ಮನ್ನು ತೋರಿಸ್ತಿಲ್ಲ. ನಾನು ಹೇಳೋದಿಲ್ವಾ ಅವ್ರು ಗಾಬರಿ ಆಗ್ತಾರೆ ಅಂತ. ತಂದಾಗೆಲ್ಲ ಹಿಂಗೆ ಗಾಬರಿ ಆಗ್ತಾರೆ. ಬಸ್ ನಾನು ಮಾಡಿರೋ ರೊಟ್ಟಿ ದಯವಿಟ್ಟು ಚಟ್ನಿ ರೊಟ್ಟಿ ಎರಡೂ ಟೇಸ್ಟ್ ಮಾಡಿ ಒಂದೇ ಇರೋದು. ಅವ್ರನ್ನ ಅಂಗಡಿಯಿಂದ ಎತ್ತಾಕ ಬಂದಿದ್ದೀನಿ. ಬಸ್ ಇಲ್ಲ ಬಸ್ ಚೆನ್ನಾಗಿ ಮಾಡಿದ್ದೀನಿ ಬಸ್. ಹೇಳಿ ಸರ್. ನಿಜವಾಗ್ಲೂ ಚೆನ್ನಾಗಿ. ಯಾಕೆ ಬಸ್ ಇಷ್ಟಿಷ್ಟ ಕಿತ್ಕೊಂಡು ತಿಂತಾ ಇದ್ದೀರಾ? ಚೆನ್ನಾಗಿದೆ ನಿಜವಾಗ್ಲೂ. ನಾಲ್ಕು ರೊಟ್ಟಿ ತಟ್ಟು ಅಷ್ಟೇ ಕೈ ನೋವು ಬಂತು. ಬನ್ನಿ ಸರ್. ಹೆಂಗಿದೆ ಅಮ್ಮು? ಸೂಪರ್ ಆಗಿದೆ. ಹೆಂಗೆ ಸಕದಾಗಿದೆ. ನಾನು ರೊಟ್ಟಿ ತಟ್ಕೊಟ್ಟಿರೋದು ನಿನ್ಗೆ, ಅದಕ್ಕೆ ಅದೇನು ಹೇಳು. ಹೌದು, ನಾನು ಹೆಂಡತಿ ತಟ್ಟು ಕೊಟ್ಟಿದ್ದು ಲಾಸ್ಟಲ್ಲಿ. ಅದಕ್ಕೆ ಇವಾಗ ಚೆನ್ನಾಗಿ ಅಕ್ಕಿ ರೊಟ್ಟಿ ಬಂದಿದೆ. ಸೂಪರ್. ಸರಿ, ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ, ಹೇಳ್ಬಿಡು. ಬಾಯ್ ಫ್ರೆಂಡ್. ನಾಳೆ ಸಿಗೋಣ. ನಾಳೆ ಗುರುವಾರ ಪೂಜೆ ಇರುತ್ತೆ. ಸೊ ಒಂದಿನ ನಾನೇ ಚಿಕನ್ ಬಿರಿಯಾನಿ ಕಬಾಬ್ ಮಾಡುವಂಥ ವಿಡಿಯೋನ ಈ ಶೀಘ್ರದಲ್ಲೇ ತೋರಿಸ್ತೀನಿ.